ಗಿಗ್ ಕಾರ್ಮಿಕರು ನಿಜವಾಗಿಯೂ ರೀ ಇದೊಂದು ಬಹಳ ಒಳ್ಳೆ ತೀರ್ಮಾನ ಬಂದಿದೆ ಇದು. ಆ ಹುಡುಗರು ಡೆಲಿವರಿ ಬಾಯ್ಸ್ ಇರ್ತಾರಲ್ಲ, ಅದು ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ ಆಗಲಿ, ಬ್ಲಿಂಕಿಟ್ ಆಗಲಿ, ಝೆಪ್ಟೋ ಆಗಲಿ, ಯಾರೇ ಆಗಲಿ, ಆ ಹುಡುಗರ ಪಾಡ್ ಯಾರಿಗೂ ಬೇಡ ರೀ. ಏನಂತ ಕಂಪ್ನಿಗಳು ಹೇಳಿಬಿಡ್ತವೆ, 10 ಮಿನಿಟ್ಸಲ್ಲಿ ಡೆಲಿವರಿ ಕೊಟ್ಬಿಡ್ತೀವಿ, 10 ನಿಮಿಷದಲ್ಲಿ ನಿಮ್ಮ ಮನೇಲಿ ದೋಸೆ ಇರುತ್ತೆ, 10 ನಿಮಿಷದಲ್ಲಿ ನಿಮ್ಮ ಮನೇಲಿ ಗ್ರಾಸರೀಸ್ ಬಂದು ಬಿದ್ದುಬಿಡುತ್ತೆ, ಇಡ್ಲಿ ಹಿಟ್ಟು ಬೇಕಾ ತಂದು ಕೊಟ್ಬಿಡ್ತೀವಿ, ಬಿಸ್ಕೆಟ್ ಬೇಕಾ ತಂದು ಕೊಟ್ಬಿಡ್ತೀವಿ. 10 ನಿಮಿಷ ಅಂತ ಕಂಪ್ನಿಗಳು ಹೇಳಿಕೊಂಡು ಗ್ರಾಹಕರು ಏನು ಮಾಡ್ತಾರೆ, 10 ನಿಮಿಷಕ್ಕೆ ನನಗೆ ಇದು ಬಂದುಬಿಡುತ್ತಲ್ಲ ಅಂಥೇಳಿ ಈ ಸಂಸ್ಥೆಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗಿ ಬುಕ್ ಮಾಡ್ತಾರೆ. ಆದರೆ ನಿಜವಾದ ಪಾಡು ಯಾರ್ದು ಹೇಳಿ? 2 ಕಿಲೋಮೀಟ್ರಾ, 3 ಕಿಲೋಮೀಟ್ರಾ, 4 ಕಿಲೋಮೀಟ್ರಾ ಎಲ್ಲೋ ಫುಡ್ ಇರುತ್ತೆ. ಆ ಫುಡ್ ತಂದು ಇಲ್ಲೆಲ್ಲೋ ರೀಚ್ ಮಾಡಬೇಕಾಗತ್ತೆ, 2 ಕಾರ್ನರ್ಗಳಲ್ಲಿ ಇರ್ತವೆ. ಸೊ ಇಂಥ ಪರಿಸ್ಥಿತಿ ಆಗಿಬಿಟ್ರೆ 10 ನಿಮಿಷದಲ್ಲಿ ಕೊಡೋದು ಹೇಗೆ ಅಂತ ಬಂದಾಗ ಆ ಕಾರ್ಮಿಕರು ಬಸವಳೆದು ಬಿಡ್ತಾರೆ. ಅಯ್ಯೋ ಇದಾಗಲ್ಲಪ್ಪ ಅಂಥೇಳಿ ಈ ಒಂದು ಡಿಮ್ಯಾಂಡ್ ಇಟ್ಟರವರು ಈ 10 ಮಿನಿಟ್ಸ್ ಡೆಲಿವರಿ ಅನ್ನೋದನ್ನು ಮಾತ್ರ ದಯವಿಟ್ಟು ರದ್ದು ಮಾಡಿಬಿಡಿ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂಬಿಟ್ರು. ಇದೀಗ ಏನಾಗಿದೆ, ಈ 10 ನಿಮಿಷದ ಕಥೆ ನಿಮ್ದು ಇದೆಯಲ್ಲ, ಡೆಲಿವರಿ ಕೊಟ್ಬಿಡ್ತೀವಿ ಅಂಥೇಳಿ, ಇದನ್ನೇ ನೀವು ರದ್ದು ಮಾಡಬೇಕು ಅಂಥೇಳಿ ಈ ಕ್ವಿಕ್ ಕಾಮರ್ಸ್ ಕಂಪನಿಗಳಿಗೆ ಇದೀಗ ಸರ್ಕಾರ ಸೂಚನೆ ಕೊಟ್ಟಿದೆ. 10 ಮಿನಿಟ್ ಡೆಲಿವರಿ ಸೇವೆ ರದ್ದಾಗಬೇಕು ಅಂಥೇಳಿ ಗಿಗ್ ಕಾರ್ಮಿಕರು ಕೂಡ ಕೇಳಿಕೊಂಡಿದ್ದರು. ಗಿಗ್ ಕಾರ್ಮಿಕರ ಡಿಮ್ಯಾಂಡ್ಗೆ ಆಪ್ನ ಸಂಸದ ರಾಘವ್ ಚಡ್ಡಾ ದನಿಗೂಡಿಸಿದ್ರು ಕೂಡ. ರಾಘವ್ ಚಡ್ಡಾ ಏನು ಮಾಡಿಬಿಡ್ತಾರೆ, ಅವರೇ ಒಂದು ಡೆಲಿವರಿ ಬಾಯ್ ಆಗಿಬಿಡ್ತಾರೆ ಬ್ಲಿಂಕಿಟ್ಗೆ. ಬ್ಲಿಂಕ್ ಟು ಬಿ ಕಂಟಿನ್ಯೂಡ್ ಅಂತಲ್ಲ ಆಮೇಲೆ ಬರ್ಕೊಳ್ತಾರೆ. ಒಂದು ಮನೆಗೆ ಹೋಗ್ತಾರೆ, ಅವನು ಹಿಂದೆ ಕೂತ್ಕೋತಾರೆ, ಯಾರು ಡೆಲಿವರಿ ಬಾಯ್ ಇದ್ನೋ ಅವ್ನು ಹಿಂದೆ ಗಾಡೀಲಿ ಕೂತ್ಕೋತಾರೆ. ಸಾಧ್ಯನಾ ಇದು? ಯಾವ ಥರ ಹೋಗೋದಪ್ಪ ಈಗ 10 ನಿಮಿಷದಲ್ಲಿ ಹೆಂಗೆ ರೀಚ್ ಆಗೋದು ಅಂತೇಳಿ ಹೋದಾಗ ರಿಯಾಲಿಟಿ ಅರ್ಥ ಆಗುತ್ತೆ, ಗ್ರೌಂಡ್ ರಿಯಾಲಿಟಿ. ಓ ಈ ಥರ ಇದೆ ಅಂಥೇಳಿ. ಆಗೇನಾಗುತ್ತೆ, ಇದು ತುಂಬ ಅಪಾಯಕಾರಿ. ಇದು 10 ನಿಮಿಷಗಳು ಡೆಲಿವರಿ ಕೊಡ್ತೀವಿ ಅಂತ ಹೇಳೋದು. ಗಿಗ್ ಕಾರ್ಮಿಕರು ಏನು ಮಾಡ್ತಾರೆ, ನೀವು ಚೆಕ್ ಮಾಡಿ ಬೇಕಾದ್ರೆ ಪಾಪ ರೋಡಲ್ಲಿ ಅನೇಕ ಬಾರಿ ಕೆಲವೊಮ್ಮೆ ಸಿಗ್ನಲ್ ಕೂಡ ಜಂಪ್ ಮಾಡ್ತಿರ್ತಾರೆ, ಲೆಫ್ಟಿಂದ ಓವರ್ಟೇಕ್ ಮಾಡಿಬಿಡ್ತಾರೆ. ಸಿಟ್ಟು ಬರುತ್ತೆ, ಏನು ಹಿಂಗೆ ನುಗ್ತಾರಲ್ಲ ಇವರು ಅಂಥೇಳಿ. ಪಾಪ ಅವ್ರದ್ದು ವೃತ್ತಿ, ಅವ್ರದ್ದು ಅನಿವಾರ್ಯತೆ ಏನು ಹೇಳಿ, 10 ನಿಮಿಷಕ್ಕೆ ಹೋಗಿ ಅವ್ನು ಡೆಲಿವರಿ ಕೊಡಬೇಕು. ಕೆಲವರು ಇನ್ನೂ ಚೆನ್ನಾಗಿ ಹೇಳ್ತಿದ್ರು, ನಿಮಗೇನಾದರೂ ಇಷ್ಟು ನಿಮಿಷದಲ್ಲಿ ನಮ್ಮ ಡೆಲಿವರಿ ಬರಲೇ ಇಲ್ಲ ಅಂತ ಹೇಳಿದ್ರೆ ಆ ಕಾಸೆ ಕೊಡಬೇಡಿ, ನೀವು ಫುಡ್ಡು ಫ್ರೀ ಅಂತೆಲ್ಲ ಅನೌನ್ಸ್ ಮಾಡಿಬಿಡೋದು. ಅದನ್ನ ಯಾರು ತಲೆ ಕಟ್ತಾರೆ? ಡೆಲಿವರಿ ಬಾಯ್ ತಲೆ ಕಟ್ತಾರೆ. ಹಾಗಾಗಿ 10 ನಿಮಿಷದ ಈ ಸೇವೆ, ಡೆಲಿವರಿ ಸೇವೆ ಇದೆಯಲ್ಲ, ರದ್ದು ಮಾಡಬೇಕು ಅಂತ ಆಗ್ರಹ ಮಾಡಿದರು. ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವೀಯ ಸಭೆ ಮಾಡ್ತಾರೆ. ಕ್ವಿಕ್ ಕಾಮರ್ಸ್ ಕಂಪನಿಗಳಾದ ಬ್ಲಿಂಕಿಟ್, ಝೆಪ್ಟೋ, ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಅನೇಕರೊಂದಿಗೆ ಸಭೆ ಮಾಡ್ತಾರೆ. 10 ನಿಮಿಷಗಳ ಡೆಲಿವರಿ ನಿಲ್ಲಿಸಬೇಕು ಅಂತೇಳಿ ಕಂಪನಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದಾದ ಬಳಿಕ ಬ್ಲಿಂಕಿಟ್ ಸಂಸ್ಥೆ 10 ಮಿನಿಟ್ ಡೆಲಿವರಿ ಸೇವೆ ಸ್ಟಾಪ್ ಮಾಡಿಬಿಟ್ಟಿದೆ. ಕೇಂದ್ರ ಸರ್ಕಾರವನ್ನು ಆಪ್ ಸಂಸದ ರಾಘವ್ ಚಡ್ಡಾ ಸ್ವಾಗತ ಮಾಡಿದ್ದಾರೆ.